Good morning, everyone. Welcome you all for this learning session. In this video, we are going to learn about two important concepts of accounting, that is cash flow and fund flow. In this video, we are focusing on the difference between cash flow and fund flow. Myself, Madhusudan K, Assistant Professor of Commerce, GFGC, Kuteru. Let me move to the topic, that is difference between cash flow and fund flow analysis. We all know that cash flow statement is an important, like that fund flow also important in accounting for managers. Cash flow statement is a statement shows the inflow and outflow of cash over a period of time. ಕ್ಯಾಶ್ ಫ್ಲೋ ಮತ್ತು ಫಂಡ್ ಫ್ಲೋ ಅನ್ನುವಂಥದ್ದು ನಮಗೆ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಒಳಹರಿವು ನಮಗೆ ಎಷ್ಟು ಕ್ಯಾಶ್ ಬರುತ್ತೆ, ಹಾಗೆ ನಮ್ಮಿಂದ ಎಷ್ಟು ಕ್ಯಾಶ್ ಹೋಗುತ್ತೆ, ಅಂದರೆ ಸಂಸ್ಥೆಯಿಂದ ಒಂದು ಬಿಸ್ನೆಸ್ ಆರ್ಗನೈಸೇಷನಿಂದ ಎಷ್ಟು ಹಣ ಹೊರಗಡೆ ಹೋಗುತ್ತೆ, ಹಾಗೆ ಹಣ ಎಷ್ಟು ಬರುತ್ತೆ ಅನ್ನುವಂಥದ್ದನ್ನು ಅನಲೈಸ್ ಮಾಡುವಂಥದ್ದನ್ನು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಹಾಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕೂಡ one of the important aspects in accounting. A fund flow statement is a statement showing the changes in the financial position of the entity in different accounting years. Like cash flow, fund flow also shows the changes in financial position. In fund flow, we are focusing on sources of funds and application of funds. What are all the sources for the business organization? What are all the applications, means what are all the expenses. It is comparing two accounting year. The major differences between cash flow and fund flow are as follows. I hope it's visible. First column, basis for differentiation. Next is cash flow. Next is fund flow statement. First, let me understand the meaning of cash flow and fund flow analysis. A cash flow statement is a statement showing the inflow and outflow of cash and cash equivalents over a period. Cash flow statement is showing inflow and outflow of cash ಓವರ್ ಎ ಪೀರಿಯಡ್ ಆಫ್ ಟೈಮ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಅದು ಎಷ್ಟು ಕ್ಯಾಶ್ ನಮಗೆ ಬರ್ತಾ ಇದೆ, ಎಷ್ಟು ಕ್ಯಾಶ್ ನಮ್ಮಿಂದ ಹೋಗ್ತಾ ಇದೆ ಒಂದು ಅವಧಿಗೆ. ಫಾರ್ ಎಕ್ಸಾಂಪಲ್, ಇವಾಗ ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಒಂದು ಅಕೌಂಟಿಂಗ್ ಇಯರ್ ಅಂತ ನಾವೇನು ಕರಿತೀವಿ, ಆ ಅಕೌಂಟಿಂಗ್ ಇಯರಲ್ಲಿ ಎಷ್ಟು ಕ್ಯಾಶ್ ಬರುತ್ತೆ ಆರ್ಗನೈಸೇಷನ್ಗೆ, ಎಷ್ಟು ಕ್ಯಾಶ್ ಆರ್ಗನೈಸೇಷನಿಂದ ಹೋಗುತ್ತೆ, ಅದಕ್ಕೆ ರೀಸನ್ಸ್ ಏನೇನು ಅಂತ ಅನಲೈಸ್ ಮಾಡಿದ್ರೆ ಅದನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. It's very important for managers to know the inflow and outflow of cash. Next, fund flow statement. Fund flow statement na nodana. A fund flow statement is a statement showing the changes in the financial position of the entity. Financial position alli ಏನೆಲ್ಲ changes ಆಯಿತು. ಕ್ಯಾಶ್ ಫ್ಲೋ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಮಾತ್ರ ತಗೊಳುತ್ತೆ. ಬಟ್ ಇಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ಅನ್ನೋದು ಫಂಡ್ ಅನ್ನೋದನ್ನ ಕನ್ಸಿಡ್ರೇಷನ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಫಂಡ್ ಅನ್ನೋದನ್ನ ತಗೊಳುತ್ತೆ. ಆ ಫಂಡ್ ಎಷ್ಟು ಬಂತು, ಎಷ್ಟು ಸಂಸ್ಥೆಯಿಂದ ಖರ್ಚು ಮಾಡಿದ್ದಾರೆ, ಸಂಸ್ಥೆಗೆ ಎಷ್ಟು ಬಂತು ಬಿಸ್ನೆಸ್ ಆರ್ಗನೈಸೇಷನ್ಗೆ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಅದನ್ನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಪರ್ಪಸ್ ಆಫ್ ಪ್ರಿಪ್ರೇಷನ್. ಏನಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ತೀವಿ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು? ಟು ಶೋ ದಿ ರೀಸನ್ ಫಾರ್ ಮೂಮೆಂಟ್ಸ್ ಇನ್ಫ್ಲೋ ಮೂಮೆಂಟ್ ಆ್ಯಂಡ್ ಔಟ್ಫ್ಲೋ ಮೂಮೆಂಟ್. ಎಷ್ಟು ಸಂಸ್ಥೆಗೆ ಬರ್ತಿದೆ, ಎಷ್ಟು ಸಂಸ್ಥೆಯಿಂದ ಹೋಗ್ತಾ ಇದೆ. ಬಿಗಿನಿಂಗಲ್ಲಿ ನಮ್ಮ ಹತ್ರ ಕ್ಯಾಶ್ ಎಷ್ಟಿತ್ತು, ಹಾಗೆ ಎಂಡಲ್ಲಿ ಕ್ಯಾಶ್ ಎಷ್ಟಿದೆ, ಆ ಮಧ್ಯದಲ್ಲಿ ಏನೆಲ್ಲ ಆಯಿತು. ಫಾರ್ ಎಕ್ಸಾಂಪಲ್, ಇವಾಗ ಏಪ್ರಿಲ್ ಫಸ್ಟಲ್ಲಿ ನಮ್ಮ ಹತ್ರ 50,000 ಇದೆ, ನೆಕ್ಸ್ಟ್ ಇಯರ್ ಮಾರ್ಚ್ 31 1 ಲಕ್ಷ ಇದೆ. 50,000 ಇದ್ದಿದ್ದು 1 ಲಕ್ಷ ಆಗ್ತಿದೆ ಅಂದರೆ ಏನೇನೆಲ್ಲ ಚೇಂಜಸ್ ಆಯಿತು. ಇನ್ಫ್ಲೋನೂ ಆಗಿರ್ಬೋದು, ಅಲ್ಲಿ ಔಟ್ಫ್ಲೋ ಕೂಡ ಆಗಿರ್ಬೋದು. ಅದಕ್ಕೆ ರೀಸನ್ಸ್ ಏನೇನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ. ಹಾಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್.
ಟು ಶೋ ದಿ ರೀಸನ್ ಫಾರ್ ದ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್. ಫೈನಾನ್ಷಿಯಲ್ ಪೊಸಿಷನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಅದಕ್ಕೆ ಕಾರಣಗಳೇನೇನು ವಿತ್ ರೆಸ್ಪೆಕ್ಟ್ ಟು ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಅಕೌಂಟಿಂಗ್ ಇಯರ್. 2 ವರ್ಷದ ಡೇಟಾವನ್ನು ತಗೋತೀವಿ, ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ತೀವಿ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು, ಅಂದರೆ ವರ್ಕಿಂಗ್ ಕ್ಯಾಪಿಟಲಲ್ಲಿ ಏನೇನು ಚೇಂಜಸ್ ಆಯಿತು ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟೀಸಲ್ಲಿ ಅನ್ನೋದನ್ನು ನೋಡ್ಕೋತೀವಿ. ಹಾಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಟು ನೋ ದಿ ಫಂಡ್ ಫ್ರಮ್ ಆಪ್ರೇಷನ್ ಆರ್ ಫಂಡ್ ಔಟ್ಫ್ಲೋ ಫ್ರಮ್ ದಿ ಆಪ್ರೇಷನ್. ನಮ್ಮ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ಗಳೇನಿತ್ತು ಅದರಿಂದ ನಮಗೆ ಫಂಡ್ ಬಂದಿದೆಯೋ ಅಥವಾ ಬಂದಿಲ್ವೋ, ನಮ್ಮಿಂದನೇ ದುಡ್ಡು ಹೊರಗಡೆ ಹೋಗಿದೆಯೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಹಾಗೆ ಸೋರ್ಸಸ್ ಆಫ್ ಫಂಡ್ ಮತ್ತು ಅಪ್ಲಿಕೇಶನ್ ಆಫ್ ಫಂಡ್ಸು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್, ಬೇಸಿಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಪ್ಯೂರ್ಲಿ ಆನ್ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಯಾವ್ಯಾವುದು ಇರುತ್ತೋ ಅದನ್ನು ಮಾತ್ರ ರೆಕಾರ್ಡ್ ಮಾಡ್ತೀವಿ. ಹಾಗೆ ದಿಸ್ ಇಸ್ ಅಕ್ರೂಯಲ್ ಬೇಸಿಸ್ ಆಫ್ ಅಕೌಂಟಿಂಗ್. ಹಾಗಾದರೆ ಏನೀಗಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಂಪ್ನಿ ಮೆಷಿನರಿನ ಪರ್ಚೇಸ್ ಮಾಡುತ್ತೆ ಥ್ರೂ ಇಶ್ಯೂ ಆಫ್ ಶೇರ್ಸನ್ನ ಇಶ್ಯೂ ಮಾಡಿ, ಶೇರ್ಸನ್ನು ಮಾರಾಟ ಮಾಡಿ ಅದರಿಂದ ಮೆಷಿನರಿನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅವರು ಶೇರ್ಸನ್ನು ತೊಗೊಂಡಿದ್ದಾರೆ, ಇವ್ರಿಗೆ ಮೆಷಿನರಿನ ಮಾರಾಟ ಮಾಡ್ತಿರ್ತಾರೆ. ಅಲ್ಲಿ ಯಾವುದೇ ಥರ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿಲ್ಲ. ಈಕ್ವಿಟಿ ಶೇರ್ಸನ್ನು ನೀವು ಮಾರಿದ್ರೆ ಅದು ಕೂಡ ನಾನ್ ಕರೆಂಟು, ಹಾಗೆ ನೀವು ಮೆಷಿನರಿನ ಪರ್ಚೇಸ್ ಮಾಡಿದ್ರೆ ಅದು ಕೂಡ ನಾನ್ ಕರೆಂಟು. ಎರಡು ನಾನ್ ಕರೆಂಟ್ ಆದಾಗ ಅಲ್ಲಿ ಯಾವುದೇ ಥರ ಕ್ಯಾಶ್ ಟ್ರಾನ್ಸಾಕ್ಷನ್ಸು ಆಗಿರೋದಿಲ್ಲ, ಅಂದರೆ ಕರೆಂಟ್ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಅರ್ಥ ಆಗ್ತಿದೆಯಾ? ನಿಮ್ಗೆ ಅಲ್ಲಿ ಕ್ಯಾಶ್ ಅನ್ನೋದು ಬರಲಿಲ್ಲ. ಈ ಈಕ್ವಿಟಿ ಶೇರ್ಸ್ ಕೊಟ್ಟರೆ ಮೆಷಿನರಿ ತೊಗೊಂಡ್ರು, ಅದು ಕ್ಯಾಶ್ ಫ್ಲೋದಲ್ಲಿ ಎಲ್ಲೂ ಕೂಡ ಎಂಟ್ರಿ ಆಗೋದಿಲ್ಲ. ಹಾಗೆ ಫಂಡ್ ಫ್ಲೋದಲ್ಲಿ ಅದನ್ನು ಎಂಟ್ರಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್, ಫಂಡ್ ಫ್ಲೋ ಅನ್ನೋದು ಅಕ್ರೂಯಲ್ ಬೇಸಿಸ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್, ಅನಾಲಿಸಿಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಅ ಶಾರ್ಟ್ ಟರ್ಮ್ ಅನಾಲಿಸಿಸ್ ಆಫ್ ಕ್ಯಾಶ್ ಪ್ಲಾನಿಂಗ್. ಶಾರ್ಟ್ ಟರ್ಮ್ ಅನಾಲಿಸಿಸ್ ಇದು. ಹಾಗೆ ಫಂಡ್ ಫ್ಲೋ ಅನ್ನೋದು ಲಾಂಗ್ ಟರ್ಮ್ ಅನಾಲಿಸಿಸ್. ನೆಕ್ಸ್ಟ್, ಡಿಸ್ಕ್ಲೋಸಸ್. ಏನು ಡಿಸ್ಕ್ಲೋಸ್ ಮಾಡುತ್ತೆ ಈ ಕ್ಯಾಶ್ ಫ್ಲೋ ಅನ್ನೋದು? ಇಟ್ ಡಿಸ್ಕ್ಲೋಸಸ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್. ಏನೆಲ್ಲ ಇನ್ಫ್ಲೋ ಬಂದಿದೆ, ಏನೆಲ್ಲ ಔಟ್ಫ್ಲೋ ಬಂದಿದೆ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡುತ್ತೆ. ಹಾಗೆ ಫಂಡ್ ಫ್ಲೋ ಅನ್ನೋದು ಸೋರ್ಸಸ್ ಆಫ್ ಮತ್ತು ಅಪ್ಲಿಕೇಶನ್ನ ಡಿಸ್ಕ್ಲೋಸ್ ಮಾಡುತ್ತೆ. ಪಾರ್ಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದರ ಎರಡರಲ್ಲಿ ಯಾವುದು ಪಾರ್ಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ತೊಗೊಂಡಾಗ ಕಂಪಲ್ಸರಿ ನಾವು ಯಾವುದನ್ನು ಪ್ರಿಪೇರ್ ಮಾಡಬೇಕು ಅಂತ ನೋಡಿದ್ರೆ ಕ್ಯಾಶ್ ಫ್ಲೋನ ಪ್ರಿಪೇರ್ ಮಾಡಲೇಬೇಕು. ಹಾಗಾದರೆ ಫಂಡ್ ಫ್ಲೋ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನೆಕ್ಸ್ಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕಂಟೈನ್ಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಓಪನಿಂಗು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಒಳಗೊಂಡಿರುತ್ತೆ. ಅದೇ ಫಂಡ್ ಫ್ಲೋ ಅನ್ನೋದು ಇದು ಯಾವುದೇ ಥರ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಒಳಗೊಂಡಿರೋದಿಲ್ಲ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ಏನು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗುತ್ತೋ ಅದನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ಅಕ್ರೂಯಲ್ ಬೇಸಿಸ್ ಆಫ್ ಅಕೌಂಟಿಂಗ್ ನಾವು ಎರಡು ಬೇಸಿಸ್ ಆಫ್ ಅಕೌಂಟಿಂಗಲ್ಲಿ ಎರಡು ಬೇಸ್ನ ಮಾಡ್ಕೋತೀವಿ. ಒಂದು ಕ್ಯಾಶ್ ಬೇಸಿಸ್, ಇನ್ನೊಂದು ಅಕ್ರೂಯಲ್ ಬೇಸಿಸು. ಕ್ರೆಡಿಟ್ ಟ್ರಾನ್ಸಾಕ್ಷನ್ಸು ಕೂಡ ನಾವು ಫಂಡ್ ಫ್ಲೋದಲ್ಲಿ ಎಂಟ್ರಿ ಮಾಡ್ತೀವಿ. ಬಟ್ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಕ್ಯಾಶ್ ಫ್ಲೋದಲ್ಲಿ ಎಂಟ್ರಿ ಮಾಡ್ತೀವಿ. ಬರಬೇಕಾಗಿರುವಂಥದ್ದು ನಮ್ಮಿಂದ ಅಡ್ವಾನ್ಸ್ ಆಗಿ ಹೋಗಿರುವಂಥದ್ದನ್ನು ಕೂಡ ನಾವೇನು ಮಾಡ್ತೀವಿ ಫಂಡ್ ಫ್ಲೋದಲ್ಲಿ ರೆಕಾರ್ಡನ್ನು ಮಾಡ್ತೀವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.